ಯಾಕೆ ದುಡ್ಡಿರೋರೇ ದುಡ್ಡು ಮಾಡ್ತಾರೆ, ಯಾಕೆ ಬಡತನದಲ್ಲಿರೋರೇ ಬಡತನದಲ್ಲಿ ಇವತ್ತಿಗೂ ಇರ್ತಾರೆ, ಅವ್ರಿಗೆ ದುಡ್ಡು ಮಾಡೋದಕ್ಕಾಗೋದಿಲ್ಲ? ಯಾವಾಗ ಮನುಷ್ಯ ಬ್ರ್ಯಾಂಡ್ಸ್ಗಳನ್ನ ಬೈ ಮಾಡ್ತಾ ಹೋಗ್ತಾನೆ ಅವನು ಮಿಡಲ್ ಕ್ಲಾಸ್ ಆಗಿ ಉಳ್ಕೊಳ್ತಾನೆ. ಯಾವಾಗ ಅವನು ಬ್ರ್ಯಾಂಡನ್ನ ಬಿಲ್ಡ್ ಮಾಡ್ತಾ ಹೋಗ್ತಾನೆ ಅವಾಗ ಮಾತ್ರ ಅವನು ವೆಲ್ದಿ ಆಗ್ತಾ ಹೋಗ್ತಾನೆ. ಕೆಲವೊಬ್ರು ಹೇಳ್ತಾರೆ ದುಡ್ಡು ಮಾಡೋದು ಕಷ್ಟ ಅಂತ ಹೇಳ್ತಾರೆ. ಈಗ ದುಡ್ಡು ಮಾಡೋದು ಈಸಿ ಆಗಲಿ ಕಷ್ಟ ಆಗಲಿ, ಬದುಕಲ್ಲಿ ನಿಜವಾಗಿಯೂ ಕಷ್ಟ ಅಂದ್ರೆ ಏನು ಸರ್? ಇವತ್ತಿರುವಂತ ಆಪರ್ಚುನಿಟಿನಲ್ಲಿ ಸರ್, ಇವತ್ತಿರುವಂತ ಅವಕಾಶಗಳಲ್ಲಿ, ಇವತ್ತಿರುವಂತ ಪ್ರಕೃತಿನಲ್ಲಿ, ಇವತ್ತಿರುವಂತ ಸರೌಂಡಿಂಗ್ ನಲ್ಲಿ 100% ಇವತ್ತು ದುಡ್ಡು ಮಾಡೋದು ಭಯಂಕರ ಈಸಿ. ಯಾವುದೋ ಒಂದು ಆಸ್ತಿ ಮಾರಿದಿರ್ಬೋದು, ಯಾವುದೋ ಒಂದು ಸೈಟ್ ಮಾರಿದಿರ್ಬೋದು, ಅಥವಾ ಯಾವುದೋ ಒಂದು ಪಾಲಕ್ ಬರಬೇಕಾದಂಥ ದುಡ್ಡು ಬಂದಿರೋದಿರ್ಬೋದು, ಅವೆಲ್ಲ ಬಹಳ ಈಸಿ. ಆದರೆ ಕಷ್ಟ ಏನು ಗೊತ್ತಾ? ಅದೇ ಜಾಗದಲ್ಲಿ ಉಳ್ಕೊಳ್ಳೋದು ಕಷ್ಟ. ವೆಲ್ತ್ ಮ್ಯಾನಿಫೆಸ್ಟೇಷನ್ ಏನು ಮಾಡಿದ್ರು ಕೂಡ ನಮ್ಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅನ್ನೋರು ಸುಮಾರು ಜನ ಇದ್ದಾರೆ. ಅಂಥವರಿಗೆ ನಿಮ್ಮಿಂದ ಬೆಸ್ಟ್ ಸಜೆಷನ್ ಬೇಕು ಸರ್. ದೇವರು ಯಾವತ್ತೂ ನಮ್ಮ ಸ್ಟ್ರೆಂತ್ಗೆ ರೆಸ್ಪಾಂಡ್ ಮಾಡೋದಲ್ಲ, ನಮ್ಮ ಸರೆಂಡರ್ನೆಸ್ಗೆ ರೆಸ್ಪಾಂಡ್ ಮಾಡುವಂಥದ್ದು ಯೂನಿವರ್ಸ್. ಸಕ್ಸಸ್ ಆಗಬೇಕು ಅಂತಿತ್ತು ಅಂತ ಹೇಳಿದ್ರೆ ಹೊರಗಡೆ ಪ್ರಪಂಚ ಡಿಫೈನ್ ಮಾಡಿದ ವಿಷಯಗಳ ಮೇಲೆ ಬದುಕಬೇಡಿ. ಸಕ್ಸಸ್ ಆಗಬೇಕು ಅಂತಿತ್ತು ಅಂತ ಹೇಳಿದ್ರೆ ನಿಮ್ಮ ಲೈಫು ನಿಮ್ಮಿಂದ ಏನು ಡಿಮಾಂಡ್ ಮಾಡ್ತಾ ಇದೆ ಅದನ್ನು ನೋಡಿ ಬದುಕಬೇಕಾಗಿರುತ್ತೆ. ಒಬ್ಬ ವ್ಯಕ್ತಿಯ ಜೀವನವನ್ನು ನಾವು ಹೆಂಗೆ ಸಿಂಪ್ಲಿಫೈ ಮಾಡೋದು ಸರ್? ನಾವು ಈಗ ಯಾವುದರಲ್ಲಿ ಅವನು ಹೋಗಬೇಕು, ಎಲ್ಲದರ ಹಿಂದೆನೂ ಆತ ಓಡಾಡ್ತಿದ್ದಾನೆ. ಸೊ ಇದಕ್ಕೊಂದು ನೀವು ಮಾರ್ಗೋಪಾಯ ಸೂಚಿಸೋದಾದ್ರೆ ಏನು ಹೇಳ್ತೀರಾ? ಜನಗಳು ಫೇಲ್ ಆಗ್ತಾ ಇರೋದು ಅವ್ರ ಲೈಫಲ್ಲಿ ಅವ್ರಿಗೆ ಗುರಿಗಳಿಲ್ಲ ಅಂತಲ್ಲ, ಆದ್ರೆ ಏನ್ ಗುರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ. ಅವ್ರಿಗಿರೋ ಗುರಿ ಅವ್ರದೇನ ಅಲ್ವಾ ಅಂತ ಡೌಟ್ ಅಲ್ಲಿ ಇರ್ತಾರೆ. ದಟ್ ಈಸ್ ವೇರ್ ಸೊ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಫೇಲ್. ಎಲ್ಲರ ಲೈಫು ನಾನು ಹಂಗಾಗ್ಬಿಟ್ಟಿದ್ರೆ ಚೆನ್ನಾಗಿ ಹೋಗ್ಬಿಡ್ತೀನಿ ಅಲ್ಲ. ನಮಗಿರುವಂಥ ರಿಸೋರ್ಸ್ಗಳಿಂದ ನಾವು ಯಾವ ಥರ ಮಲ್ಟಿಪ್ಲೈ ಮಾಡ್ತೀವಿ, ನಮಗಿರುವಂಥ ರಿಸೋರ್ಸ್ಗಳಿಂದ ನಾವು ಯಾವ ರೀತಿ ಅದನ್ನು ಬೆಳೆಸ್ತೀವಿ, ಅದೇ ಜಾಗದಲ್ಲಿ ಹೆಂಗೆ ಉಳ್ಕೊಂತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಕಳೆದ ಅನೇಕ ಕಾರ್ಯಕ್ರಮಗಳಲ್ಲಿ ವೆಲ್ತ್ ಎಕ್ಸ್ಪರ್ಟ್ ಆಗಿರುವಂತಹ ಸುರೇಶ್ ಶೈವ ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಸೊ ಪ್ರತಿ ಕಾರ್ಯಕ್ರಮದಲ್ಲೂ ಈ ವೆಲ್ತ್ ಬಗ್ಗೆ, ಫೈನಾನ್ಸ್ ಬಗ್ಗೆ ನಿಮಗೆ ಒಂದೊಳ್ಳೆ ಮಾಹಿತಿಯನ್ನು ಇವರು ಕೊಡ್ತಾ ಇದ್ರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲೂ ನನ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ. ನಾನು ಅವ್ರ ಜೊತೆಗೆ ಈಗ ನಾವೆಲ್ಲ ಹೊರಗಡೆ ಲೈಫಲ್ಲಿ ತುಂಬ ಸಕ್ಸಸ್ಫುಲ್ ವ್ಯಕ್ತಿ ಥರ ಕಾಣಿಸ್ತೀವಿ, ತುಂಬ ದೊಡ್ಡದಾಗಿ ಕಾಣಿಸ್ತೀವಿ ಅನೇಕರಿಗೆ, ಆದರೆ ಒಳಗಡೆ ತುಂಬ ಖಾಲಿ ಖಾಲಿ ಅನ್ನೋ ಥರ ಫೀಲಿಂಗ್ ಇರುತ್ತೆ ನಮಗೆ. ಆಮೇಲೆ ಸಕ್ಸಸ್ ಅನ್ನೋದು ಆಗಬೇಕು ಅಂತ ಹೇಳಿದ್ರೆ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಬೇಕು ಅಂತ ನಾವು ಹೇಳ್ತೀವಿ. ಅದನ್ನು ಶುರು ಮಾಡೋದು ಎಲ್ಲಿಂದ, ಅದನ್ನು ಶುರು ಮಾಡೋದು ಹೆಂಗೆ? ಈಗ ಕೆಲವೊಬ್ಬರು ಏನೂ ಇರಲ್ಲ, ಅವ್ರಿಗೆ ಲಕ್ಕು ಕುಲಾಯಿಸ್ತು, ತುಂಬ ಶ್ರೀಮಂತರಾಗ್ಬಿಟ್ರು, ನಾನು ಮಧ್ಯಮ ವರ್ಗದವನು, ನಾನು ಇವತ್ತಿಗೂ ಹಾಗೆ ಇದ್ದೀನಿ, ಹಾಗೆ ಹೀಗೆ ಅಂತೆಲ್ಲ ಸುಮಾರು ಜನ ಯೋಚನೆ ಮಾಡೋರಿದ್ದಾರೆ. ನಮ್ಮ ಒಳಗಡೆ ಇರುವಂಥ ಎನರ್ಜಿ ಅದು ನಮಗೆ ಗೊತ್ತಾಗೋದು ಹೆಂಗೆ? ಇದೆಲ್ಲೋದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ ಅಂತಲೇ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ನಾನು ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಿ ಸರ್? ಆಲ್ ಗುಡ್. ಸೊ ಮೈಸೂರಿಂದ ನಮ್ಮ ಸ್ಟುಡಿಯೋ ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದ್ರೆ ಸುಮಾರು ದೂರದಿಂದ ಇಲ್ಲಿವರೆಗೆ ಬಂದಿದ್ದೀರಾ. ಸೊ ನಮ್ಮ ಕಾರ್ಯಕ್ರಮವನ್ನು ಸುಮಾರು ಜನ ನೋಡ್ತಾ ಇದ್ದಾರೆ, ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದಾರೆ. ಈಗ ನಾವು ಈ ಮ್ಯಾನಿಫೆಸ್ಟೇಷನ್ಗಳ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲೂ ಮಾಡಿದ್ದೀವಿ. ಸೊ ನಿಮ್ಮ ಅನೇಕ ಕಾರ್ಯಕ್ರಮಗಳು ನಮ್ಮ ದೇಶ ಅಲ್ಲ, ಬೇರೆ ದೇಶಗಳಲ್ಲೂ ಕೂಡ ನಿಮ್ಮನ್ನು ಕರೆಸಿಬಿಟ್ಟು ಕಾರ್ಯಕ್ರಮವನ್ನು ಮಾಡಿಸ್ತಿದ್ದಾರೆ. ಅಂದರೆ ಪರ್ಸ್ನಲ್ ಫಿನಾನ್ಸ್ ಬಗ್ಗೆ, ವೆಲ್ತ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನೀವು ಟ್ರೈನನ್ನು ಕೂಡ ಮಾಡ್ತೀರಾ. 300ಕ್ಕೂ ಹೆಚ್ಚು ಟಿ ವಿ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿದ್ದೀರಾ. ಸೊ ಅಲ್ಲಿ ಮೈಂಡ್ ಸೆಟ್ ಇರ್ಬೋದು, ಎನರ್ಜಿ ಇರ್ಬೋದು, ಪರ್ಸ್ನಲ್ ಫಿನಾನ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. 6000ಕ್ಕೂ ಹೆಚ್ಚು 1-to-1 ಇಂಡಿವಿಜುವಲ್ ಪರ್ಸನ್ ಕೌನ್ಸಲಿಂಗನ್ನು ಕೂಡ ನೀವು ಮಾಡಿದ್ದೀರಾ. ಸೊ ನನಗೆ ಇದ್ರ ಬಗ್ಗೆ ಎಲ್ಲ ಹೆಮ್ಮೆ ಇದೆ. ಆಮೇಲೆ ಪೊಲೀಸ್ ಆಫೀಸರ್ಗಳಿಗೂ ಕೂಡ ಪರ್ಸ್ನಲ್ ಟ್ರೈನಿಂಗನ್ನು ಮಾಡಿದ್ದೀರಾ. ಸೊ ಆಮೇಲೆ ಸುಮಾರು ಅವಾರ್ಡ್ಗಳು ನಿಮ್ಮನ್ನು ಅರಸ್ಕೊಂಡು ಬಂದಿದೆ. ಇನ್ನು ನಮ್ಮ ಹತ್ತಿರ ಏನಾದರೂ ಒಂದು ದುಡ್ಡಿದೆ ಅಂತ ಹೇಳಿದ್ರೆ ಅದನ್ನು ಸರಿಯಾದ ಮಾರ್ಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದನ್ನು ಹೇಗೆ ಮಾಡೋದು ಅಂತ ಯಾರಾದರೂ ಯೋಚನೆಯಲ್ಲಿದ್ದರೆ ಅದನ್ನು ಕರೆಕ್ಟಾಗಿ ಒಂದು ಪಾತಲ್ಲಿ ಕರ್ಕೊಂಡು ಹೋಗೋದಕ್ಕೆ ನೀವೇ ಬೆಸ್ಟ್ ಪರ್ಸನ್ನು ಅಂತ ನನಗನ್ಸುತ್ತೆ. ಯಾಕಂದರೆ ನಾನು ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿ ಏನಾದರೂ ಕೇಳಬೇಕು, ಏನಾದರೂ ಮಾಡಬೇಕು ಅಂದರೆ ನಿಮ್ಮಿಂದ ಸಜೆಷನನ್ನು ತಗೊತೀನಿ. ಸೊ ನನಗೆ ಅವ್ರು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಫ್ರೀ ಮಾಡ್ಕೊಂಡು ಒಂದಿಷ್ಟು ಮಾರ್ಗಗಳನ್ನು ತಿಳಿಸ್ತಾ ಇರ್ತಾರೆ. ಹಾಗಾಗಿ ನಮ್ಮ ವೀಕ್ಷಕರಿಗೂ ಅದು ಹೆಲ್ಪ್ ಆಗಲಿ ಅಂತ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ನಿಮ್ಮ ನಂಬರ್ ಇರ್ಬೋದು, ನಿಮ್ಮ ಸೈಟು ಡೀಟೇಲ್ಸ್ ಎಲ್ಲವೂ ಕೂಡ ಕೊಟ್ಟಿರ್ತೀನಿ ಸರ್. ಯಾರಿಗಾದರೂ ಇವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಯಾವುದೇ ಮಧ್ಯವರ್ತಿಗಳು ಏನೂ ಇರೋದಿಲ್ಲ, ನಿಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಸರ್, ಈಗ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಕೆಲವೊಬ್ಬರು ಏನೇನೋ ಮಾಡ್ತಾ ಇರ್ತಾರೆ, ಆದರೆ
ಅವರಿಗೆ ಏನು ಮಾಡಬೇಕು, ವೆಲ್ತ್ ಮ್ಯಾನಿಫೆಸ್ಟೇಷನ್ ಏನು ಮಾಡಿದ್ರು ಕೂಡ ನಮ್ಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅನ್ನೋರು ಸುಮಾರು ಜನ ಇದ್ದಾರೆ. ಅಂಥವರಿಗೆ ನಿಮ್ಮಿಂದ ಬೆಸ್ಟ್ ಸಜೆಷನ್ ಬೇಕು ಸರ್. ಸಿ ದಟ್ಸ್ ಅ ವಂಡರ್ಫುಲ್ ಕ್ವಶನ್ ಆ್ಯಕ್ಚುಲಿ. ಸಿ ಇದಕ್ಕೆ ಮಹಾಭಾರತದೊಂದು ನಾನು ಇನ್ಸಿಡೆಂಟನ್ನು ಹೇಳ್ತೀನಿ. ಓಕೆ. ಎಲ್ಲರೂ ಒಂದು ಸಾಮಾನ್ಯವಾದ ಒಂದು ಪ್ರಶ್ನೆನ ಏನು ಕೇಳ್ತಾರೆ ಹೇಳಿ, ಯಾಕೆ ಅರ್ಜುನಗೆ ಮಾತ್ರ ವಿಶ್ವರೂಪ ದರ್ಶನ ಸಿಕ್ತು, ಉಳಿದವ್ರಿಗೆ ಯಾಕೆ ಸಿಕ್ಲಿಲ್ಲ? ಧರ್ಮರಾಯ ಎಂಥ ಬ್ಯೂಟಿಫುಲ್ ಪರ್ಸನ್ ಅವರು. ಸೊ ನಕುಲ ಸಹದೇವ, ಅಶ್ವಿನಿ ಕುಮಾರರು, ಅವ್ರಿಗೆ ಯಾಕೆ ಸಿಕ್ಲಿಲ್ಲ? ಭೀಮ ಎಂಥ ಬಲ ಇರುವಂಥವನು, ಅವ್ನಿಗೆ ಯಾಕೆ ಸಿಕ್ಲಿಲ್ಲ? ಹೋಗಿ 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 ಇವನ್ಗೆ ಅರ್ಜುನನ್ಗೆ ಯಾಕೆ ಕೊಟ್ಟರು ಅಂತ ಹೇಳ್ಬಿಟ್ಟು ಎಲ್ಲರದ್ದು ಒಂದು ಪ್ರಶ್ನೆ ಇರುತ್ತೆ. ಬೇಸಿಕಲಿ ಏನಂದ್ರೆ, ಯುದ್ಧ ನಡೆಯುವಂಥ ಸಮಯದಲ್ಲಿ ಅರ್ಜುನ ಹೋಗಿ ನಿಂತ್ಕೊಂಡ ತಕ್ಷಣನೇ ಅವನು ಫುಲ್ ಟ್ರಾಮಾಗ ಹೋಗ್ಬಿಡ್ತಾನೆ, ತಲೆಗೆಟ್ಟೋಗೋದು ಅವನಿಗೆ. ಇದೇನಪ್ಪ ಇದು, ಭೀಷ್ಮಾಚಾರ್ಯರು ನಮ್ಮ ತಾತ ಇದ್ದಾರೆ, ದುರ್ಯೋಧನ ನೋಡಿದ್ರೆ ನನ್ನ ದೊಡ್ಡಪ್ಪನ ಮಗ ಆಗಬೇಕು, ನಮ್ಮ ಅಣ್ಣ ಆಗಬೇಕು, ಈ ಕಡೆ ಸೈಡ್ ನೋಡಿದ್ರೆ ಗುರು ದ್ರೋಣ್ರಿದ್ದಾರೆ, ಅವ್ರ ಮಕ್ಕಳಿದ್ದಾರೆ, ಅವ್ರ ಜೊತೆಗೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಓದೋರು, ನನ್ನ ರಿಲೇಷನ್ಸ್ಗಳ ನಡುವೆ ನಾನು ಯುದ್ಧ ಮಾಡಬೇಕಾ ಅಂತ ಹೇಳ್ಬಿಟ್ಟು ಬೇಜಾರಾಗ್ಬಿಡುತ್ತೆ ಅವನು. ಆ ಟೈಮಲ್ಲಿ ಕೃಷ್ಣನ ಹತ್ರ ಬಂದು ಅವ್ನು ಏನು ಕೇಳ್ತಾನೆ ಹೇಳಿ, ನನಗೆ ಏನೂ ಗೊತ್ತಾಗ್ತಾ ಇಲ್ಲ, ನೀನು ನನಗೆ ಮಾರ್ಗದರ್ಶನ ಮಾಡು ಅಂತ ಹೇಳಿ ಅವನ ಮುಂದೆ ಸರೆಂಡರ್ ಆಗ್ತಾನೆ. ಅವಾಗ ಮಾತ್ರ ಕೃಷ್ಣ ಅವನಿಗೆ ವಿಶ್ವರೂಪ ದರ್ಶನ ತೋರಿಸ್ತಾನೆ. ನೋಡಿ, ಯೋಚನೆ ಮಾಡಿ, ಇಷ್ಟೂ ಜನಗಳಲ್ಲಿ ಯಾರೂ ಆ ಥರ ಟ್ರಾಮಾಗೂ ಹೋಗಲಿಲ್ಲ, ಯಾರನ್ನು ಕೃಷ್ಣನ ಹತ್ರ ಬಂದ್ಬಿಟ್ಟು ನನಗೆ ವಿಶ್ವರೂಪ ದರ್ಶನ ತೋರಿಸು ಅಂತ ಕೇಳೂ ಇಲ್ಲ. ಅದಕ್ಕೂ ಮೀರಿ ನಾನು ಕನ್ಫ್ಯೂಷನ್ ಆಗಿದ್ದೀನಿ, ನಾನು ಸರೆಂಡರ್ ಆಗ್ತಾ ಇದ್ದೀನಿ ಅಂತ ಯಾರೂ ಹೇಳಿಲ್ಲ. ಆದರೆ ಹೇಳಿದವನು ಒಬ್ಬನೇ ಒಬ್ಬ ವ್ಯಕ್ತಿ, ಅದು ಅರ್ಜುನ. ಹಾಗಾಗಿನೇ ಅವನಿಗೆ ವಿಶ್ವರೂಪ ದರ್ಶನ ಸಿಕ್ತು. ಸೊ ಸೇಮ್ ಥಿಂಗ್ ನಮ್ಮ ಲೈಫಲ್ಲೂ ಅಷ್ಟೇನೆ, ದೇವರು ಯಾವತ್ತೂ ನಮ್ಮ ಸ್ಟ್ರೆಂತ್ಗೆ ರೆಸ್ಪಾಂಡ್ ಮಾಡೋದಲ್ಲ, ನಮ್ಮ ಸರೆಂಡರ್ನೆಸ್ಗೆ ರೆಸ್ಪಾಂಡ್ ಮಾಡುವಂಥದ್ದು ಯೂನಿವರ್ಸ್. ಹೌದು. ತುಂಬ ಜನಗಳು ಏನಂತ ಹೇಳಿದ್ರೆ, ನಾನು ದೇವಸ್ಥಾನಕ್ಕೆ 10 ಲಕ್ಷಗಳನ್ನು ದಾನ ನೀಡಿದ್ದೇನೆ, ದೇವರು ಏನಪ್ಪ ನನಗೇನು ಒಳ್ಳೇದೇ ಮಾಡಲಿಲ್ಲ ನೀನು ಅಂತ ಅನ್ಕೊಂಡ್ರೆ, ಅದು ಸ್ಟ್ರೆಂತ್. ಬಟ್ ನೀವು ಸರೆಂಡರ್ನೆಸ್ ಏನು, ಈಗೋಯಿಸಮ್ ಇದೆ ಅದರೊಳಗಡೆ, ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಭಗವಂತನಿಗೆ ಅದನ್ನು ಅರಿವಿದೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂಥದ್ದಲ್ವಾ. ಸೊ ಸೇಮ್ ವೇ ಅವನು ಯಾವಾಗ ವೆನ್ ಯು ಸ್ಟಾಪ್ ಪ್ರಿಟೆಂಡಿಂಗ್ ಆಸ್ ಎವ್ರಿಥಿಂಗ್ ಐ ನೋ ಆ್ಯಂಡ್ ವೆನ್ ಯು ಸ್ಟಾರ್ಟ್ ಟು ಸರೆಂಡರ್ ಟು ದ ಹೈಯರ್ ಡಿವೈನ್, ದೆನ್ ಎವ್ರಿಥಿಂಗ್ ಮ್ಯಾನಿಫೆಸ್ಟ್ಸ್. ಹಾಗಾಗಿ ಸರೆಂಡರಿಂಗ್ ಈಸ್ ದ ಕೀ. ಯಾವ ವ್ಯಕ್ತಿ ಕಂಪ್ಲೀಟ್ ಸರೆಂಡರ್ ಆಗಿ ಹೋಗ್ತಾನೆ ಅವನಿಗೆ ಮಾತ್ರ ವಿಶ್ವರೂಪ ದರ್ಶನ ಆಗುತ್ತೆ. ವಿಚ್ ಮೀನ್ಸ್ ಅವ್ನ ಲೈಫಲ್ಲಿ ಅವನಿಗೆ ವೆಲ್ತ್ ಬೇಕಾ, ಹೆಲ್ತ್ ಬೇಕಾ, ಒಳ್ಳೆ ರಿಲೇಷನ್ಶಿಪ್ ಬೇಕಾ, ಎಮೋಷನಲ್ ಸ್ಟೆಬಿಲಿಟಿ ಬೇಕಾ, ಮೆಂಟಲ್ ಸ್ಟೆಬಿಲಿಟಿ ಬೇಕಾ, ಪ್ರತಿಯೊಂದನ್ನು ಹುಡ್ಕೊಂಡು ಬರುವಂಥದ್ದು ಅವನು ಯಾವಾಗ ಭಗವಂತನಿಗೆ ಸರೆಂಡರ್ ಆಗಿರ್ತಾನೆ ಅವಾಗ ಮಾತ್ರ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಸದ್ಗುರು ಅವರು, ಈಶಾ ಫೌಂಡೇಶನ್, ನಾನು ತುಂಬ ಫಾಲೋ ಮಾಡುವಂಥ ಒಬ್ಬ ಏಕೈಕ ಗ್ರೇಟ್ ವ್ಯಕ್ತಿ ಆ್ಯಂಡ್ ಪರ್ಸ್ನಲಿ ಆಲ್ಸೋ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ಹೇಳ್ತಾರೆ, ನಾನು ಭಾಳ ಇಷ್ಟವಾದಂಥ ಎಕ್ಸಾಂಪಲ್. ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗ್ತಾನೆ, ಶಿವನ್ ಟೆಂಪಲ್ಗೆ. ಸೊ ಅದೇ ವ್ಯಕ್ತಿ ಹೋಗ್ಬಿಟ್ಟು ದೇವ್ರ ಹತ್ರ ಏನು ಕೇಳ್ಕೊಂಡು ಬರ್ತಾನೆ, ದೇವರೇ ನನ್ನ ಲೈಫಲ್ಲಿ ನನಗೆ ಒಂದು ನೀನು ಮನೆ ಕೊಡಪ್ಪ ಅಂತ ಕೇಳ್ಕೊಂಡು ಬರ್ತಾನೆ. ಅವನು ಮನೆಗೆ ಬಂದಾದ್ಮೇಲಿಂದ ಅವನು ಆರಾಮಾಗಿ ನಿದ್ದೆ ಮಾಡ್ತಾನೆ. ಯಾಕೆ ಹೇಳಿ, ಅವನ ಮನ್ಸೊಳಗಡೆ ಏನಿದೆ, ನಾನು ಹೋಗ್ಬಿಟ್ಟು ಶಿವನ ಹತ್ರ ಹೇಳಿದ್ದೀನಿ, ನಾನು ಅವ್ನು ಕೊಟ್ಟೆ ಕೊಡ್ತಾನೆ, ನೋ ಡೌಟ್ ಅಟ್ ಆಲ್, 100% ಬರುತ್ತೆ ಅಂತ ಅವ್ನು ಬರ್ತಾನೆ. ಅದೇ ಇನ್ನೊಬ್ಬ ವ್ಯಕ್ತಿ ಹೋಗ್ತಾನೆ, ಅವ್ನು 1 ಲಕ್ಷ ರೂಪಾಯಿನ ಬರೆದು ಕೊಡ್ತಾನೆ ದೇವಸ್ಥಾನಕ್ಕೆ, ಬರೆದು ಕೊಟ್ಬಿಟ್ಟು ಮತ್ತೆ ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡ್ಬಿಟ್ಟು ಬರ್ತಾನೆ, ದೇವರೇ ನನಗೆ 1 ಲಕ್ಷ ರೂಪಾಯಿ ದಾನ ಮಾಡಿದ್ದೀನಲ್ಲಪ್ಪ, ದಯವಿಟ್ಟು ನಂಗೆ ಒಂದು ಮನೆ ಕೊಡಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿ ಟ್ರಾನ್ಸಾಕ್ಷನ್ ನಡೀತಾ ಇರುತ್ತೆ. ಕರೆಕ್ಟ್. ಸೊ ಅಂದರೆ ಇವರಿಬ್ಬರಲ್ಲಿ ಯಾರಿಗೆ ಮ್ಯಾನಿಫೆಸ್ಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ? ಆಬ್ವಿಯಸ್ಲಿ ಯಾರು ಅದಕ್ಕೆ ಸರೆಂಡರ್ ಆಗಿ ಶಿವನ ಮೇಲೆ ಭಾರ ಹಾಕಿ ಬಂದಿದ್ದ ಅವನಿಗೆ ಮ್ಯಾನಿಫೆಸ್ಟ್ ಆಗುತ್ತೆ ಅಲ್ವಾ. ಆದ್ರೆ ದುಡ್ಡು ಕೊಟ್ಬಿಟ್ಟು ನನಗೆ ಇದನ್ನು ಕೊಡಪ್ಪ ಅಂತ ಹೇಳಿದ್ರೆ ಅದು ಟ್ರಾನ್ಸಾಕ್ಷನ್ ಆಗೋಗುತ್ತೆ. ಸೇಮ್ ವೇ ಹರಕೆಗಳಾಗ್ಲಿ ಮತ್ತೆ ಇವೆಲ್ಲ ಮಾಡ್ಕೊಂಡ್ಬಿಟ್ಟು ಇದನ್ನ ಮಾಡಿದೀನಿ ಅದಕ್ಕೆ ನಿನ್ಗೆ ಇದು ಕೊಡು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅದು ಟ್ರಾನ್ಸಾಕ್ಷನ್, ದೇವ್ರ ಜೊತೆ ಮಾಡೋ ಒಂದು ಬಿಸ್ನೆಸ್ ಆಗೋಗಿರುತ್ತೆ. ಸೊ ಯಾವಾಗ ಅದಕ್ಕೂ ಮೀರಿ ದರ್ ಇಸ್ ಸಮಥಿಂಗ್ ಕಾಲ್ಡ್ ಅ ಬ್ಯೂಟಿಫುಲ್ ಎಲಿಮೆಂಟ್ ದಟ್ ಈಸ್ ಕಾಲ್ಡ್ ಸರೆಂಡರ್ನೆಸ್. ಯಾವಾಗ ಅವನು ಮನಸ್ಫೂರ್ತಿಯಾಗಿ ಸರೆಂಡರ್ ಆಗಿ ಹೋಗ್ತಾನೆ, ನೀನೇ ಎಲ್ಲ ಅಂತ ಹೇಳ್ಬಿಟ್ಟು ಸರೆಂಡರ್ ಆಗ್ತಾನೆ, ಅವಾಗ ಮಾತ್ರ ಅವನಿಗೆ ಕೃಷ್ಣ ಸಿಗ್ತಾನೆ. ಅಂದ್ರೆ ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಸರೆಂಡರ್ ಆದ್ರೆ ಸಾಕು ಅಂತ ನೀವು 100%. ಇದ್ರ ಜೊತೆಗೆ ಏನಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಕೃಷ್ಣ ಎಲ್ಲರಿಗೂ ಬೇರೆ ಬೇರೆ ತರನೇ ಕಾಣಿಸ್ತಿರ್ತಾನೆ ಅಲ್ವಾ. ನೋಡಿ, ಅವನೊಬ್ಬ ಫ್ರೆಂಡ್ ಆಗು ಕಾಣಿಸ್ತಾನೆ, ಒಬ್ಬ ಮೆಂಟರ್ ಆಗು ಕಾಣಿಸ್ತಾನೆ, ಒಬ್ಬ ಏನೋ ಅವನ ಜೊತೆ ಓಡಾಡ್ಕೊಂಡಿರೋ ತರನು ಕಾಣಿಸ್ತಾನೆ. ಆದ್ರೆ ನಾವು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಯಾವಾಗ ಕೃಷ್ಣ ನಮ್ ಜೊತೆಗೆ ಅವನೊಬ್ಬ ದೊಡ್ಡ ಯೂನಿವರ್ಸ್ ತರ ಕಾಣಿಸ್ಬೇಕು ಅಂತ ಅನ್ಕೊಳ್ತೀವಿ ನಾವು, ಅಂದ್ರೆ ಕೃಷ್ಣ ಅಂತಾನೆ ಅಲ್ಲ, ನಾನು ಹೇಳ್ತಾ ಇರೋದು ಹೈಯರ್ ಇಂಟೆಲಿಜೆನ್ಸ್ ಬಗ್ಗೆ, ಡಿವೈನ್ ಇಂಟೆಲಿಜೆನ್ಸ್ ಬಗ್ಗೆ. ಒಂದ್ಸಲ ಅದಕ್ಕೆ ಸರೆಂಡರ್ ಆಗೋದ್ರೆ ಎಲ್ಲವನ್ನ ಅದು ನಡೆಸುತ್ತೆ, ನಾವು ನಡೆಸುವಂತ ಅವಶ್ಯಕತೆ ಇಲ್ಲ. ಓಕೆ ಸರ್, ಈಗ ಇಂದಿನ ಜನರ ಒಂದು ಜೀವನವನ್ನ ನೋಡಿದ್ರೆ
ಸೊ ಫೇಮು, ಫಿಟ್ನೆಸ್ಸು, ಸ್ಪಿರಿಚುವಾಲಿಟಿ, ಹೀಗೆ ಎಲ್ಲೋದ್ರ ಬಗ್ಗೆ ಈಗ ನಾವೊಂದು 10 ವಿಡಿಯೋ ಹಾಕಿದ್ರೆ 10 ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ. ಆದರೆ ಏನು ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಈಗ ಟೂ ಮೆನಿ ಗೋಲ್ಸ್ ಅಂತ ನಾವು ಹೇಳ್ಬೋದು, ಟೂ ಮೆನಿ ಡೈರೆಕ್ಷನ್ಸ್ ಅಂತ ಹೇಳ್ಬೋದು. ಆದರೆ ಅದರ ರಿಸಲ್ಟ್ ಏನು ಅನ್ನೋದೇ ತುಂಬ ಜನರಿಗೆ ಗೊತ್ತಿಲ್ಲ. ನಾನು ಹೇಳೋದು, ಈ ಒಬ್ಬ ವ್ಯಕ್ತಿಯ ಜೀವನವನ್ನು ನಾವು ಹೆಂಗೆ ಸಿಂಪ್ಲಿಫೈ ಮಾಡೋದು ಸರ್? ನಾವು ಈಗ ಯಾವುದರಲ್ಲಿ ಅವನು ಹೋಗಬೇಕು, ಎಲ್ಲದರ ಹಿಂದೆನೂ ಆತ ಓಡಾಡ್ತಿದ್ದಾನೆ. ಸೊ ಇದಕ್ಕೊಂದು ನೀವು ಮಾರ್ಗೋಪಾಯ ಸೂಚಿಸೋದಾದ್ರೆ ಏನು ಹೇಳ್ತೀರಾ? ಯಾಕೆ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಡಿಫೈನ್ ಮಾಡಿರೋ ಬದುಕನ್ನು ಅವ್ನು ಬದುಕ್ತಾ ಇದ್ದಾನೆ. ಅದೇ ಪ್ರಾಬ್ಲಮ್. ಏನಂದ್ರೆ, ಜನಗಳು ಫೇಲ್ ಆಗ್ತಾ ಇರೋದು ಅವ್ರ ಲೈಫಲ್ಲಿ ಅವ್ರಿಗೆ ಗುರಿಗಳಿಲ್ಲ ಅಂತಲ್ಲ, ಆದ್ರೆ ಏನ್ ಗುರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ. ಅವ್ರಿಗಿರೋ ಗುರಿ ಅವ್ರದೇನ ಅಲ್ವಾ ಅಂತ ಡೌಟ್ ಅಲ್ಲಿ ಇರ್ತಾರೆ. ದಟ್ ಈಸ್ ವೇರ್ ಸೊ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಫೇಲ್. ಯಾಕಂದ್ರೆ ಅವ್ರು ಯಾವಾಗ್ಲೂ ಅವರ ಕನ್ಫ್ಯೂಷನ್ ಅನ್ನ ಬೇರೆಯವ್ರ ಕ್ಲಾರಿಟಿ ಜೊತೆಗೆ ಕಂಪೇರ್ ಮಾಡ್ತಿರ್ತಾರೆ. ಈಗ ಯಾರೋ ಒಬ್ರು ಒಂದು ಮನೆ ಕಟ್ಟಿಸ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ನಿಗೆ ಮೊದಲೇ ಗೊತ್ತಿರುತ್ತೆ ನಾನು 30-40ನಲ್ಲೋ 40-60ನಲ್ಲೋ ಮನೆ ಕಟ್ಟಿಸ್ಬೇಕು ಅಂತ ಗೊತ್ತಿರುತ್ತೆ. ಹಾಗಾಗಿನೇ ಅವ್ನು ಮನೆ ಕಟ್ಟಿಸ್ತಾ ಇರ್ತಾನೆ. ಇವ್ನು ಹೋಗ್ಬಿಟ್ಟು ಇವ್ನ ಕನ್ಫ್ಯೂಷನ್, ನಾನು 30-40 ಕಟ್ಲಾ, 20-30 ಕಟ್ಲಾ, ಅಥವಾ ನಾವು ಮನೆ ಕಟ್ಲಾ ಬೇಡವಾ, ಸೈಟ್ ತಗೊಳ್ಳ, ಅವ್ನಿಗೆ ಕನ್ಫ್ಯೂಷನ್ನು. ಆದ್ರೆ ಆಲ್ರೆಡಿ ಮನೆ ಕಟ್ಟಿ ಅವ್ನು ಗೃಹ ಪ್ರವೇಶ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ನಿಗೆ ಕ್ಲಾರಿಟಿ ಇದೆಯಾ ಇಲ್ವಾ? 100% ಅವನು ಕ್ಲಾರಿಟಿ ಇದೆ. ಅವನ ಜೊತೆಗೆ ಇವನ್ ಲೈಫ್ನ ಯಾವಾಗ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅಲ್ಲಿಂದನೇ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾ ಹೇಳುವಂಥದ್ದು, ಸಕ್ಸಸ್ ಆಗಬೇಕು ಅಂತಿತ್ತು ಅಂತ ಹೇಳಿದ್ರೆ ಹೊರಗಡೆ ಪ್ರಪಂಚ ಡಿಫೈನ್ ಮಾಡಿದ ವಿಷಯಗಳ ಮೇಲೆ ಬದುಕಬೇಡಿ. ಸಕ್ಸಸ್ ಆಗಬೇಕು ಅಂತಿತ್ತು ಅಂತ ಹೇಳಿದ್ರೆ ನಿಮ್ಮ ಲೈಫು ನಿಮ್ಮಿಂದ ಏನು ಡಿಮಾಂಡ್ ಮಾಡ್ತಾ ಇದೆ ಅದನ್ನು ನೋಡಿ ಬದುಕಬೇಕಾಗಿರುತ್ತೆ. ಸೊ ಹಾಗಾಗಿ ನಾವೊಂದು ಆಕ್ಟಿವಿಟಿನ ಕೊಡ್ತೀನಿ, ಇದನ್ನ ಯಾರು ಬೇಕಾದರೂ ಮಾಡ್ಬೋದು. ಓಕೆ, ಇಟ್ಸ್ ವೆರಿ ಬ್ಯೂಟಿಫುಲ್ ಆಕ್ಟಿವಿಟಿ. ಇದಕ್ಕೊಂದು ಫಾರ್ಮೆಟ್ ಸಹ ಇದೆ, ಅದನ್ನು ನೀವು sureshshaiva.com/tools ಅಲ್ಲಿ ಹೋದ್ರು ಅಲ್ಲಿ ಡೌನ್ಲೋಡ್ ಸಹ ಮಾಡ್ಕೋಬೋದು. ಓಕೆ, ಆ ಫಾರ್ಮೆಟಲ್ಲಿ ಏನಂತ ಹೇಳಿದ್ರೆ, ನಾನು ಇದನ್ನು ಒಂದು ಇಂಗ್ಲೀಷ್ ಮೂವಿನಲ್ಲಿ ಕಲ್ತಿದ್ದೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಆಕ್ಟಿವಿಟಿ. ಅದರಲ್ಲಿ ಒಬ್ಬ ಫಸ್ಟ್ ಹೀರೋ ಇರ್ತಾನೆ, ಅವನು ಸೆಕೆಂಡ್ ಹೀರೋ ಹತ್ರ ಹೋಗ್ಬಿಟ್ಟು ಒಂದು ಅಡ್ವೈಸ್ ಮಾಡ್ತಿರ್ತಾನೆ. ಅವ್ನು ಪೂರ್ಣ ಪ್ರಮಾಣದಲ್ಲಿ ಕನ್ಫ್ಯೂಷನ್ ಆಗೋಗಿರ್ತಾನೆ. ಲೈಫಲ್ಲಿ ಎಲ್ಲ ಬಿಸ್ನೆಸ್ ಮಾಡಿರ್ತಾನೆ, ಎಲ್ಲಾದ್ರೂ ಮಾಡಿ ಏನು ಮಾಡಿದ್ರು ಇರೋ ಜಾಗದಿಂದ ನೆಕ್ಸ್ಟ್ ಲೆವೆಲ್ಗೆ ಉದ್ಧಾರ ಆಗೋಕ್ಕಾಗ್ತಾ ಇರಲ್ಲ ಅವನಿಗೆ. ಅವಾಗ ಅವನು ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ನಿನ್ನ ಲೈಫಲ್ಲಿ ನೀನು ಬೆಳಿಬೇಕು ಅಂತಿತ್ತು ಅಂತ ಹೇಳಿದ್ರೆ, ಲಾಂಗ್ ಸ್ಟೋರಿ ಶಾರ್ಟಾಗಿ ಹೇಳ್ಬೇಕಂದ್ರೆ ಅವ್ನು 3 ಪ್ರಶ್ನೆನ ಕೇಳ್ತಾನೆ ಸರ್. ಇಟ್ಸ್ ವೆರಿ ಬ್ಯೂಟಿಫುಲ್ ಕ್ವಶನ್ಸ್. ಮೊದಲನೇ ಪ್ರಶ್ನೆ ಏನಂತ ಹೇಳಿದ್ರೆ, ನಿಜವಾಗ್ಲೂ ನಿನ್ನ ಜೀವನದಲ್ಲಿ ನಿನಗೆ ಏನು ಬೇಕು? ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಇನ್ ಯುವರ್ ಲೈಫ್? ಫಸ್ಟ್ ಕ್ವಶನ್ ಆಗಿರ್ಬೇಕದು. ಎರಡನೇ ಕ್ವಶನ್ ಏನಂತ ಹೇಳಿದ್ರೆ, ಹೌ ಬ್ಯಾಡ್ಲಿ ಯು ರಿಕ್ವೈರ್ ದಟ್? ನಿನ್ಗೆ ಎಷ್ಟು ಬೇಕೇ ಬೇಕದು ನಿನ್ನ ಲೈಫಲ್ಲಿ. ಮೂರನೇ ಪ್ರಶ್ನೆ ಏನಂತ ಹೇಳಿದ್ರೆ, ನೀನು ವಾಟ್ ಆಮ್ ಐ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್ ಟು ಗೆಟ್ ಇಟ್? ನಾನು ಏನನ್ನ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಇದ್ದೀನಿ, ಅದು ನನಗೆ ಬೇಕೇ ಬೇಕು ಅಂತಿತ್ತು ಅಂತ ಹೇಳಿದ್ರೆ. ಈ 3 ಪ್ರಶ್ನೆಗಳಿಗೆ ಯಾರು ಉತ್ತರ ಬರೀತಾರೋ ಅವ್ರ ಲೈಫಲ್ಲಿ ಅವ್ರಿಗೆ ಕ್ಲಾರಿಟಿ ಅನ್ನುವಂಥದ್ದು ಬರುತ್ತೆ. ಬಟ್ ತುಂಬ ಜನಕ್ಕೆ ಲೈಫಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಅವ್ರಿಗೆ ಏನು ಬೇಕು ಅಂತಲೇ ಗೊತ್ತಿಲ್ಲ. ಹೌದು. ಯಾಕಂದರೆ ಇವತ್ತು ಏನೋ ಒಂದು ನೋಡ್ತಾರೆ, ಟ್ರೆಂಡನ್ನು ಫಾಲೋ ಮಾಡ್ತಾರೆ, ನಾಳೆ ಬೆಳಿಗ್ಗೆ ಅನ್ಸುತ್ತೆ ಇದು ನಂದಲ್ಲ ಅಂತ, ನಾಳಿದ್ದು ಬೆಳಿಗ್ಗೆ ಇನ್ನೊಂದು ಅನ್ಸುತ್ತೆ. ಯಾವಾಗ ಅವನು ಮೈಂಡ್ನ ಕೀಪ್ ಆನ್ ಚೇಂಜಿಂಗ್ ಅಂತಿದ್ರೆ ಅವ್ನಿಗೆ ರಿಸಲ್ಟ್ಸ್ ಹೆಂಗೆ ಬರೋಕ್ಕಾಗುತ್ತೆ? 100% ರಿಸಲ್ಟ್ಸ್ ಬರೋದಿಲ್ಲ. ಹಾಗಾಗಿನೇ ವೆರಿ ಎಸೆನ್ಷಿಯಲ್ ಏನಂತ ಹೇಳಿದ್ರೆ, ಅವನು ಮೊದಲು ಕೂತ್ಕೊಂಡು ಡಿಸೈಡ್ ಮಾಡಬೇಕು, ನನಗೆ ನಿಜವಾಗ್ಲೂ ಏನು ಬೇಕು, ನನಗೆ ಎಷ್ಟು ಪ್ರಮಾಣದಲ್ಲಿ ಇದು ನಾನು ಗಟ್ಟಿಯಾಗಿ ನಿಲ್ತೀನಿ ಇದು ಬೇಕು ಅಂತ ಹೇಳಿದ್ರೆ, ಇದು ನನಗೆ ಬೇಕು ಅಂದರೆ ನಾನು ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಈ ಪ್ರಶ್ನೆಗಳನ್ನ 3 ಪ್ರಶ್ನೆಗಳನ್ನ ಅವ್ನು ಕೇಳ್ಕೊಂಡ್ರೆ 100% ಅವ್ನ ಲೈಫಲ್ಲಿ ಅವ್ನಿಗೆ ಉತ್ತರ ಸಿಗುತ್ತೆ. ಆ ಉತ್ತರ ಯಾವುದಾಗಿರುತ್ತೆ ಅಂದರೆ ಅವನ ಸೋಲಿಗೆ ಬೇಕಾಗಿರುವಂಥ ಉತ್ತರ ಆಗಿರುತ್ತೆ, ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಬೇಕಾಗಿರೋ ಉತ್ತರ ಆಗಿರುತ್ತೆ. ನನಗೊಂದು ಪ್ರಶ್ನೆ ಬರುತ್ತೆ ಸರ್, ಯಾಕೆ ದುಡ್ಡಿರೋರೇ ದುಡ್ಡು ಮಾಡ್ತಾರೆ, ಯಾಕೆ ಬಡತನದಲ್ಲಿರೋರೇ ಬಡತನದಲ್ಲಿ ಇವತ್ತಿಗೂ ಇರ್ತಾರೆ, ಅವ್ರಿಗೆ ದುಡ್ಡು ಮಾಡೋದಕ್ಕಾಗೋದಿಲ್ಲ? ಇಟ್ಸ್ ನನಗೆ ತುಂಬ ಬರುವಂಥ ಕಾಮನ್ ಆಗಿ ಬರುವಂಥ ಪ್ರಶ್ನೆ ಇದು. ಓಕೆ, ನಮ್ದೊಂದು ವೆಲ್ತ್ ಎನರ್ಜಿ ಫ್ಲೋ ಅಂತೇಳಿ ಒಂದು ಸೆಷನ್ ನಡೆಯುತ್ತೆ, 3 months ಪ್ರೋಗ್ರಾಮ್ ಅದು. ಅದರಲ್ಲಿ ಕ್ವಶನ್ ಆನ್ಸರ್ ಸೆಷನ್ ಅಲ್ಲಿ, ಆ ಕ್ವಶನ್ ಆನ್ಸರ್ ಸೆಷನ್ ಬರೋದಕ್ಕಿಂತ ಮುಂಚೆ ಎಲ್ಲರಿಗೂ ಚಾಟ್ ಅಲ್ಲಿ ಒಂದು ಆನ್ಲೈನ್ ಸೆಷನ್ ಅದು. ಅದರಲ್ಲಿ ಒಂದು ಕ್ವಶನ್ ಕೇಳಿದೆ ನಾನು. ಓಕೆ, ನಾನು ನಿಮಗೆ ಒಂದು 10 ಲಕ್ಷ ರೂಪಾಯಿ, ಇದು ನಾನೊಂದು ಬುಕ್ಕಲ್ಲಿ ಓದಿದ್ದು. ಇಟ್ಸ್ ವೆರಿ ಬ್ಯೂಟಿಫುಲ್ ಆಕ್ಟಿವಿಟಿ ದಟ್ ಐ ಮೇಡ್ ಮೈ ಪೀಪಲ್ ಟು ಡೂ. ನನ್ನ ಜನಗಳು ಮಾಡಿಸಿದ್ದು ನಾನು ನಿಮ್ಗೆ ಒಂದು 10 ಲಕ್ಷ ರೂಪಾಯಿ ಏನಾದ್ರೂ ದುಡ್ಡು ಕೊಟ್ರೆ ನೀವೇನು ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದೆ. ಸಾಮಾನ್ಯವಾಗಿ ಜನಗಳಿಂದ ಏನು ಉತ್ತರ ಬಂದಿರ್ಬೋದು ಹೇಳಿ? ಸೊ ಅವ್ರು ಬಂದ ತಕ್ಷಣ ನಾನು ಮೊಬೈಲ್ ತಗೊಳ್ತೀನಿ, ಇಲ್ಲ ಅಂತ ಹೇಳಿದ್ರೆ ಒಂದು ಕಾರ್ ತಗೊಳ್ತೀನಿ. ಸೊ ಅದೇ ಪ್ರಕಾರ ಇರುತ್ತೆ. ಅವ್ರಿಗೆ ಸೆಕೆಂಡ್ ಕ್ವಶನ್ ಕೇಳಿದೇನೆಂದ್ರೆ, ಸರಿನಪ್ಪ ಆಯ್ತು, ನಾನು ನಿಮ್ಗೆ 50 ಲಕ್ಷ ರೂಪಾಯಿ ಕೊಡ್ತೀನಿ, ಏನ್ ಮಾಡ್ತೀರಿ? ಇಮಿಡಿಯೇಟ್ ಆಗಿ ಅವ್ರ ಆನ್ಸರ್ ಏನಿರ್ಬೋದು ಹೇಳಿ? ನಾನೊಂದು ಮನೆ ಕಟ್ಸ್ಬಿಡ್ತೀನಿ, ಸೈಟ್ ತಗೊಳ್ತೀನಿ. ಸೊ ಬರೀ ಅಷ್ಟೊಳಗಡೆ ಇತ್ತು. ಅದಾದ್ಮೇಲೆ ಅವ್ರಿಗೆ ಹೇಳಿದ್ದು, ಸರಿನಪ್ಪ ಆಯ್ತು, ನಿಮ್ಗೆ 1 ಕೋಟಿ ಕೊಟ್ಟೆ, ಏನ್ ಮಾಡ್ತೀರಾ ನೀವು? ಅವ್ರ ಆಮೇಲಿಂದ, ನಾನು ದೊಡ್ಡದೊಂದು ವಿಲ್ಲಾ ಕಟ್ಸ್ಬಿಡ್ತೀನಿ, ಎಕರ್ಸ್ ಟುಗೆದರಲ್ಲಿ ಮನೆ ಕಟ್ಸ್ಬಿಡ್ತೀನಿ, ಅಂದರೆ ವಾಪಸ್ ನಾನು ದೊಡ್ಡದಾಗಿರುವಂಥ ಕಾರ್ ತಗೊಂಡ್ಬಿಡ್ತೀನಿ. ಮನುಷ್ಯನಿಗೆ ಮದುವೆ, ಮನೆ ಮತ್ತು ಕಾರು
ಇದನ್ನ ಬಿಟ್ಟು ಬೇರೆ ಲೈಫು ಇರೋಂಥದ್ದೇ ಗೊತ್ತಾಗಿರೋದಿಲ್ಲ. ಓಕೆ. ಇದೇ ಪ್ರಶ್ನೆನ ಏನಾದರೂ ಒಬ್ಬ ಎಂಟರ್ಪ್ರಿನಿಯರ್ ಹತ್ರ ಕೇಳಿದ್ರೆ, ಒಬ್ಬ ಬಿಸ್ನೆಸ್ ಮನ್ ಹತ್ರ ಕೇಳಿದ್ರೆ, ನಿನಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಏನು ಮಾಡ್ತೀಯಪ್ಪ ಅಂತ ಕೇಳಿದ್ರೆ ಅವ್ನು ಫಸ್ಟ್ ಏನು ಹೇಳ್ತಾನೆ ಗೊತ್ತಾ? ಸೊ ನನಗಿರುವಂಥ ಕ್ಯಾಮ್ರಾಗಳನ್ನ ಅಪ್ಗ್ರೇಡ್ ಮಾಡ್ತೀನಿ ಅಂತಾರೆ. ನನಗೆ 50 ಲಕ್ಷ ರೂಪಾಯಿ ಕೊಟ್ಟರೆ ಏನಪ್ಪ ಮಾಡ್ತೀಯಾ ಅಂತ ಕೇಳಿದ್ರೆ, ನನಗಿರುವಂಥ ಬಿಲ್ಡಿಂಗನ್ನು ದೊಡ್ಡದು ಮಾಡ್ತೀನಿ ಮತ್ತು ಅದನ್ನು ನನ್ನ ಬಿಸ್ನೆಸ್ಸಲ್ಲಿ ರೀಇನ್ವೆಸ್ಟ್ ಮಾಡ್ತೀನಿ, ನನ್ನ ಟೈಮನ್ನು ನಾನು ವಾಪಸ್ ಪಡಿತೀನಿ, ಮತ್ತು ನಾನು ಇನ್ನೂ 4 ಜನ ಎಂಪ್ಲಾಯೀಸ್ಗಳನ್ನ ಹೈಯರ್ ಮಾಡ್ತೀನಿ ಅಂತ ಹೇಳ್ತಾನೆ. ಓಕೆ. ಅದೇ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಹೊಸ ಲೈಸೆನ್ಸ್ಗಳನ್ನು ಅಪ್ಲೈ ಮಾಡ್ತೀನಿ, ಮತ್ತೆ ಬಿಸ್ನೆಸ್ಗೆ ರೀಇನ್ವೆಸ್ಟ್ ಮಾಡ್ತೀನಿ, ದುಡ್ಡನ್ನ ಮಲ್ಟಿಪ್ಲೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇವರಿಬ್ಬರಿಗೂ ಇರುವಂಥ ವ್ಯತ್ಯಾಸನೇ ಇದು ಸರ್. ಏನಂದರೆ ಯಾವ ಮನುಷ್ಯ ನೋಡಿ ಅವನು ಸ್ಪೆಂಡಿಂಗ್ ಬಗ್ಗೆ ಯೋಚನೆ ಮಾಡ್ತಾನೆ, ಅವನ ಲೈಫಲ್ಲಿ ಅವನು ಮಿಡಲ್ ಕ್ಲಾಸ್ ಆಗಿ ಉಳಿತಾನೆ, ಇಲ್ಲ ಪೂರ್ ಆಗಿ ಉಳ್ಕೊತಾನೆ. ಸತ್ಯ. ಯಾರು ದುಡ್ಡನ್ನ ಮಲ್ಟಿಪ್ಲೈಯಿಂಗ್ ಬಗ್ಗೆ ಯೋಚನೆ ಮಾಡ್ತಾನೆ ಅವನು ಮಾತ್ರ ವೆಲ್ದಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಬ್ಬರ ನಡುವಿನ ವ್ಯತ್ಯಾಸ ಇಷ್ಟೇನೆ. ಒಬ್ಬ ಸ್ಪೆಂಡಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ, ಒಬ್ಬ ಮಲ್ಟಿಪ್ಲೈಯಿಂಗ್ ಬಗ್ಗೆ, ಕಾಂಪೌಂಡಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಇವಾಗ ಯೋಚನೆ ಮಾಡಿ, ನಾನೇನು ಪ್ರಶ್ನೆ ಕೇಳಿದೆ ವೀಕ್ಷಕರು ಬೇಕಾದ್ರೆ ಅವ್ರು ಯೋಚನೆ ಮಾಡೋದು, ಓಕೆ ನನಗೆ ಸಿಕ್ಕಿದ್ರೆ ನಾನು ಫಸ್ಟ್ ಥಾಟ್ ಏನು ಬರ್ತಾಯಿತ್ತು, ಇವಾಗಲ್ಲ, ಈಗ ಗೊತ್ತಾದ್ಮೇಲಲ್ಲ. ಮೊದಲೇ ನನಗೇನು ಬರ್ತಾಯಿತ್ತು, ಮನೆ ಕಟ್ಸ್ಬಿಡ್ತೀನಿ, ಕಾರ್ ತೊಗೊಬಿಡ್ತೀನಿ, ಕಾರ್ ಅಪ್ಗ್ರೇಡ್ ಮಾಡ್ತೀನಿ, ಯಾಕಂದರೆ ಪಕ್ಕ ಮನೆಯವ್ನು ಹೊಟ್ಟೆ ಹೊರಿಬೇಕಲ್ಲ, ಅದಕ್ಕೆ ಮಾಡ್ಬಿಡ್ತೀನಿ. ಸೊ ದಟ್ ಈಸ್ ನಾಟ್ ದ ವೇ ಟು ಗ್ರೋ. ಯಾವಾಗ ಮನುಷ್ಯ ಅವನು ಬ್ರ್ಯಾಂಡ್ಸ್ಗಳನ್ನು ಬೈ ಮಾಡ್ತಾ ಹೋಗ್ತಾನೆ ಅವನು ಮಿಡಲ್ ಕ್ಲಾಸ್ ಆಗಿ ಉಳ್ಕೊಳ್ತಾನೆ. ಯಾವಾಗ ಅವನು ಬ್ರ್ಯಾಂಡನ್ನು ಬಿಲ್ಡ್ ಮಾಡ್ತಾ ಹೋಗ್ತಾನೆ ಅವಾಗ ಮಾತ್ರ ಅವನು ವೆಲ್ದಿ ಆಗ್ತಾ ಹೋಗ್ತಾನೆ. ಹೌದು ಸರ್, ಹೌದು. ಸೊ ಇನ್ಸ್ಟೆಡ್ ಅವನು ಫಾಲ್ತು ವಿಷಯಗಳಿಗೆ ಇನ್ವೆಸ್ಟ್ ಮಾಡೋದ್ರ ಬದಲು ಅವನು ಮಲ್ಟಿಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದರಿಂದ ಬಂದಂಥ ದುಡ್ಡಲ್ಲಿ ಏನೇ ಲಾಭದಿಂದ ಏನಾದರೂ ಮಾಡಲಿ, ದೆನ್ ಹಿ ವಿಲ್ ವಿನ್ ದೇರ್. ಎಸ್ ಎಸ್ ಎಸ್. ಈಗ ಸುಮಾರು ಜನ ಹೇಳೋದು ಸರ್, ದುಡ್ಡು ಮಾಡೋದು ಅಷ್ಟು ಈಸಿ ಇಲ್ಲ ಗುರು, ತುಂಬ ಕಷ್ಟ ಇದೆ, ದುಡ್ಡು ಮಾಡೋದಕ್ಕೆ ಅಷ್ಟು ಆಗೋದೇ ಇಲ್ಲ ಅಂತಲೂ ಹೇಳ್ತಾರೆ. ದುಡ್ಡು ಮಾಡೋದು ಈಸಿ ಆದರೆ ಬದುಕಲ್ಲಿ ಕಷ್ಟ ಅನ್ನೋದು ಯಾವುದು? ಹಾಗಾದರೆ ಕಷ್ಟ ಅನ್ನೋದು ಏನು ಅನ್ನೋದು ನನಗೆ ಬೇಕು. ಅಂದರೆ ನಿಜವಾಗಿಯೂ ಬದುಕಲ್ಲಿ ಟಫ್ ಅನ್ನೋದು ಏನು? ನೀವು ಒಂದೊಂದ್ಸಲ ಹೇಳ್ತೀರಾ ದುಡ್ಡು ಮಾಡೋದು ಈಸಿ ಅಂತಲೂ ಹೇಳ್ತೀರಾ, ಕೆಲವೊಬ್ರು ಹೇಳ್ತಾರೆ ದುಡ್ಡು ಮಾಡೋದು ಕಷ್ಟ ಅಂತ ಹೇಳ್ತಾರೆ. ಈಗ ದುಡ್ಡು ಮಾಡೋದು ಈಸಿ ಆಗಲಿ ಕಷ್ಟ ಆಗಲಿ, ಬದುಕಲ್ಲಿ ನಿಜವಾಗಿಯೂ ಕಷ್ಟ ಅಂದರೆ ಏನು ಸರ್? ದುಡ್ಡು ಮಾಡಿದ್ಮೇಲೆ ಸಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ನಾನು ಈ ಹಿಂದೆನೂ ಹೇಳಿದೆ, ನಾನು ತುಂಬ ಟೈಮ್ ಹೇಳಿದ್ದೀನಿ. ಇವತ್ತಿರುವಂಥ ಆಪರ್ಚುನಿಟಿನಲ್ಲಿ ಸರ್, ಇವತ್ತಿರುವಂಥ ಅವಕಾಶಗಳಲ್ಲಿ, ಇವತ್ತಿರುವಂಥ ಪ್ರಕೃತಿನಲ್ಲಿ, ಇವತ್ತಿರುವಂಥ ಸರೌಂಡಿಂಗ್ನಲ್ಲಿ 100% ಇವತ್ತು ದುಡ್ಡು ಮಾಡೋದು ಭಯಂಕರ ಈಸಿ. ಅಂಡ್ ತುಂಬ ಜನ ಅದಕ್ಕೆ ವಿರುದ್ಧವಾಗಿರ್ಬೋದು, ಅದೆಲ್ಲ ಈಸಿ ಆಗ್ಬಿಡುತ್ತೆ, ಹೇಳೋದು ಸುಲಭ, ಮಾಡೋದು ಕಷ್ಟ. ಅವ್ರ ಲೈಫ್ ಆಲ್ರೆಡಿ ಲೀಡ್ ಮಾಡ್ತಾ ಇದಾರಲ್ವಾ, ಕಷ್ಟ ಕಷ್ಟ ಅನ್ಕೊಂಡು ಅವ್ರು ಅಲ್ಲೇ ಇರ್ತಾರೆ. ಬಟ್ ಈ ಮೆಸೇಜ್ ಯಾರಿಗೆ ಅಂದರೆ ನಿಜವಾಗ್ಲೂ ಯಾರ ಲೈಫಲ್ಲಿ ಮೇಲ್ ಬರಬೇಕು ಅಂತಿದ್ದಾರೆ ಅವ್ರಿಗೆ ಮಾತ್ರ. ಇದಕ್ಕೊಂದು ತುಂಬ ಜನ ಏನು ಅನ್ಕೊಳ್ತಾರೆ, ನಾನು ದುಡ್ಡು ಮಾಡೋದು ಕಷ್ಟ, ಫಸ್ಟೇ ರಾಂಗ್ ಅಫರ್ಮೇಷನ್. ಅದು ಕಷ್ಟ 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 ಅಂತ ಅಂದ್ಕೊಂಡು ಅವ್ನ ಲೈಫ್ ಪೂರ್ತಿ ಅದೇನೇ ಅನುಭವಿಸ್ತಾ ಬಂದ್ಬಿಟ್ಟಿರ್ತಾನೆ. ರಿಚ್ ಆಗೋದು ಅಥವಾ ದುಡ್ಡು ಮಾಡೋದು ಅಥವಾ ದುಡ್ಡು ನಿಮಗೆ ಬರೋದು ತುಂಬ ಈಸಿ. ಅದು ಲೈಫಲ್ಲಿ ಭಗವಂತ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟೇ ಕೊಡ್ತಾನೆ. ಎಂಥವ್ನಾರು ಆಗಿರಲಿ ಅವ್ನಿಗೊಂದು ಅವಕಾಶ ಬರುತ್ತೆ. ಯಾವುದೋ ಒಂದು ಆಸ್ತಿ ಮಾರಿದಿರ್ಬೋದು, ಯಾವುದೋ ಒಂದು ಸೈಟ್ ಮಾರಿದಿರ್ಬೋದು, ಅಥವಾ ಯಾವುದೋ ಒಂದು ಪಾಲಕ್ಕೆ ಬರಬೇಕಾದಂಥ ದುಡ್ಡು ಬಂದಿರೋದಿರ್ಬೋದು, ಅವೆಲ್ಲ ಬಹಳ ಈಸಿ. ಆದರೆ ಕಷ್ಟ ಏನು ಗೊತ್ತಾ, ಅದೇ ಜಾಗದಲ್ಲಿ ಉಳ್ಕೊಳ್ಳೋದು ಕಷ್ಟ. ಗೆಟಿಂಗ್ ರಿಚ್ ಈಸ್ ವೆರಿ ಈಸಿ, ಗೆಟಿಂಗ್ ವೆಲ್ದಿ ಈಸ್ ವೆರಿ ಈಸಿ, ಬಟ್ ಸ್ಟೇಯಿಂಗ್ ವೆಲ್ದಿ ಈಸ್ ದಿ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಇನ್ ದ ವರ್ಲ್ಡ್. ಒಂದು ನಿಮಗೆ ಅಮಿತಾಬ್ ಬಚ್ಚನ್, ಬಿಕಾಸ್ ನಾನು ತುಂಬ ಗೌರವಿಸುವಂಥ ಒಬ್ಬ ಆ್ಯಕ್ಟರ್ ಆ್ಯಂಡ್ ಅಮೇಝಿಂಗ್ ಪರ್ಸನ್ ಈಸ್. ನನಗೆ ಯಾವಾಗಲೂ ಅವ್ರ ವಾಯ್ಸ್ ಅಂತ ಹೇಳಿದ್ರೆ ಒಂಥರ ತುಂಬ ಗ್ರೇಟ್ ಅಂತ ಫೀಲ್ ಆಗ್ತಾ ಇರುತ್ತೆ. ನೋಡಿ, ಅವರೊಬ್ಬರು ದೊಡ್ಡ ಸ್ಟಾರು, ವಾಯ್ಸ್ ಆಫ್ ಇಂಡಿಯಾ ಆ್ಯಂಡ್ ದೊಡ್ಡ ಫಿಲ್ಮ್ ಸ್ಟಾರು, ಅಮೇಝಿಂಗ್ ಪರ್ಸನ್. ಅವ್ರ ಹಿಂದೆನೂ ಒಂದು ನಿಮ್ಗೆ ಗೊತ್ತಿರ್ಬೋದು, ಒಂದು ಫೈನಾನ್ಷಿಯಲ್ ಸ್ಟೋರಿ ಇದೆ. ನೀವು ಅದನ್ನು ಅಬ್ಸರ್ವ್ ಮಾಡಿರ್ತೀರಿ ಅಂತ ಅಂದ್ಕೊಳ್ತೀನಿ. ಅವರೊಂದು ಇಂಟರ್ವ್ಯೂನಲ್ಲೂ ಅದನ್ನು ಹೇಳಿದ್ದು, 1990ನೇ ಇಸ್ವಿನಲ್ಲಿ ಅವರು ABCL ಅನ್ನುವಂಥ ಒಂದು ಕಂಪನಿನ ಕಟ್ಟಿರ್ತಾರೆ, ಅಂದರೆ ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಸೊ ಅದು ಆಲ್ಮೋಸ್ಟ್ ಬ್ಯಾಂಕ್ರಪ್ಟ್ ಆಗೋಗಿರುತ್ತೆ. ಆ ಟೈಮಲ್ಲಿ ಅವರೊಂದು ಇಂಟರ್ವ್ಯೂನಲ್ಲಿ ಏನು ಹೇಳ್ತಾರೆ ಅಂದರೆ, ನನ್ನ ಫ್ರೆಂಡ್ಸ್ಗಳು ಸಹ ನಂದು ಫೋನ್ ಎತ್ತಾ ಇರಲಿಲ್ಲ ಅಂತ. ಯಾರೆಲ್ಲ ನನ್ನ ಫ್ರೆಂಡ್ಸ್ಗಳು ಫೋನ್ ಮಾಡಿದರೆ ಎಲ್ಲಿ ಇವನ್ನ ಬಿಟ್ಟು ಕೇಳ್ಬಿಡ್ತಾನಪ್ಪ ಅಂತ ಹೇಳ್ಬಿಟ್ಟು ಫೋನ್ ಎತ್ತಾ ಇರಲಿಲ್ವಂತ ಅವರು, ಪಾಪ. ಸೊ ಅಂಥ ಸಿಚುವೇಶನಲ್ಲಿ ಇದ್ದಂಥವ್ರು, ಅವ್ರಿಗೆ ಯಾವುದೇ ಫಿಲ್ಮ್ ಸೈನಪ್ಸ್ಗಳು ಬರ್ತಾ ಇರಲಿಲ್ಲ, ಯಾರು ಪ್ರೊಡ್ಯೂಸರ್ಸ್ಗಳು ಮತ್ತು ಯಾರು ಬಂದು ಅವ್ರನ್ನ ಟಚೇ ಮಾಡ್ತಾ ಇರಲಿಲ್ಲ. ಅಂಥ ಸಿಚುವೇಶನಲ್ಲಿ ಅವರೊಂದು ಬ್ಯೂಟಿಫುಲ್ ಮಾತನ್ನು ಹೇಳ್ತಾರೆ. ಅಂಡ್ ಒಂದು ಪೇನ್ಫುಲ್ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಅವ್ರ ಮೇಲೆ 55 ಲೀಗಲ್ ಕೇಸಸ್ ಇರುತ್ತೆ. ಅದಾದಮೇಲಿಂದ 1999ರಲ್ಲಿ ಟೋಟಲಿ ಅದೊಂಥರ ಬ್ಯಾಂಕ್ರಪ್ಸಿ ಸ್ಟೇಜಲ್ಲಿ ಇರಬೇಕಾದ್ರೆ ನಾವೆಲ್ಲ
ಸಣ್ಣವರಿದ್ದಾಗ ನೋಡಿರ್ತೀವಿ, ಅವಾಗ ಸ್ಟಾರ್ಟ್ ಆಗಿದೆ KBC, ಕೌನ್ ಬನೇಗಾ ಕರೋಡ್ಪತಿ. ಅಲ್ಲಿಂದ ಮತ್ತೆ ಅವ್ರ ಲಕ್ ಚೇಂಜ್ ಆಗುತ್ತೆ. ಆ ಇಂಟರ್ವ್ಯೂನಲ್ಲಿ ಅವ್ರೊಂದು ಲೈನ್ ಹೇಳ್ತಾರೆ, ಏನಂದರೆ, ಎನಿವನ್ ಕ್ಯಾನ್ ಗೆಟ್ ರಿಚ್ ಅಟ್ ಒನ್ಸ್, ಬಟ್ ವೆರಿ ಫ್ಯೂ ಕ್ಯಾನ್ ಸ್ಟೇ ದೇರ್ ಫಾರ್ ಎವರ್ ಅಂತ. ಹೌದು, ಎಂಥ ಬ್ಯೂಟಿಫುಲ್ ಮಾತು ಸರ್ ಅದು. ಯಾರು ಬೇಕಾದರೂ ಬದುಕಲ್ಲಿ ರಿಚ್ ಆಗ್ಬೋದು, ಯಾರು ಬೇಕಾದರೂ ದುಡ್ಡು ಮಾಡ್ಬೋದು, ಆದರೆ ಅದೇ ಜಾಗದಲ್ಲಿ ಉಳ್ಕೊಳ್ಳೋದು ಕೆಲವರು ಜನ ಮಾತ್ರ. ಆ್ಯಂಡ್ ಆಲ್ಸೋ ಈ ಸೇಸ್ ಗೆಟಿಂಗ್ ರಿಚ್ ಈಸ್ ಅ ಲಕ್, ಸ್ಟೇಯಿಂಗ್ ವೆಲ್ದಿ ಈಸ್ ಅ ವಿಸ್ಡಮ್ ಅಂತ. ಅಂದರೆ ಯಾರಿಗೊಬ್ರಿಗೂ ಒಂದು ಸೈಟ್ ಮಾರಿ ಹೇಳೋದು ನಾನು, ಅದರಿಂದ ದುಡ್ಡು ಬರುತ್ತೆ, ಆದರೆ ಅದೇ ಜಾಗದಲ್ಲಿ ಉಳ್ಕೊಳ್ಳೋದಿರುತ್ತಲ್ಲ, ಅದು ಮಾತ್ರ ಒಂದು ವಿಸ್ಡಮಿಂದ ಸಾಧ್ಯ ಆಗುತ್ತೆ. ಸರಿಯಾದ ಮೆಂಟರ್ಶಿಪ್ ಇಲ್ಲ ಅಂದರೆ, ಸರಿಯಾದ ಸಾಂಗತ್ಯ ಇಲ್ಲ ಅಂತ ಹೇಳಿದ್ರೆ, ಸರಿಯಾದ ಜನಗಳ ಸಂಪರ್ಕ ಇಲ್ಲ ಅಂತ ಹೇಳಿದ್ರೆ, ಮಾಡಿಟ್ಟಿರೋ ಅಷ್ಟು ದುಡ್ಡನ್ನ ಕಳ್ಕೊಂಡ್ಬಿಡ್ತಾರೆ. ನೋಡಿ, ಒಂದು ಬಿಗ್ ಡೀಲ್, ಒಂದು ಒಳ್ಳೆ ವೈರಲ್ ಬಿಸ್ನೆಸ್ ಐಡಿಯಾ, ಒಂದು ಕೊಲಾಬರೇಷನ್, ಇದರಿಂದ ಒಬ್ಬನಿಗೆ ದುಡ್ಡು ಬರುತ್ತೆ. ಭಗವಂತ ಡೆಫಿನೆಟಾಗಿ ಪ್ರತಿಯೊಬ್ಬರ ಲೈಫಲ್ಲಿ ಒಂದು ಪೀಕ್ ಟೈಮ್ ಅಂತ ಕೊಡ್ತಾನೆ. ಯಾಕಂದರೆ 120 ವರ್ಷ ಆ್ಯಕ್ಚುಲಿ ಗ್ರಹಗಳದೆಲ್ಲ ಇರೋದು. ಅಸ್ಯೂಮಿಂಗ್ ಅವನೊಂದು 70 ವರ್ಷ ಬದುಕಿರ್ತಾನೆ ಅಂತ ಇಟ್ಕೊಂಡ್ರು ಅಷ್ಟು ಟೈಮಲ್ಲಿ ಯಾವಾಗಲೂ ಒಂದ್ಸಲ ಅವ್ನಿಗೆ ಪೀಕ್ ಟೈಮ್ ಅಂತ ಬಂದಿರೋದು. ಆ ಪೀಕ್ ಟೈಮಲ್ಲಿ ಬಂದಿದ್ದಾಗ ಅವನು ಅಲ್ಲೇ ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ವೈಸ್ ಆಗಿರುವಂಥ ನಿರ್ಧಾರಗಳನ್ನು ಮಾಡಬೇಕು. ಯಾವಾಗ ಅವನು ಅದನ್ನು ಮಾಡೋದಿಲ್ಲ, 100% ಇರುವಂಥ ಎಲ್ಲ ದುಡ್ಡನ್ನು ಕಳ್ಕೊಂಡು ಮತ್ತೆ ಬೀದಿಗೆ ಬರೋದು ಜಾಸ್ತಿ ದೂರ ಇರೋದಿಲ್ಲ. ಹಾಗಾಗಿನೇ ನೋಡಿ, ಆ್ಯಕ್ಚುಲಿ ಒಬ್ಬ 2 ಕೋಟಿ ರೂಪಾಯಿ ಏನಾದ್ರು ಸೆಲ್ ಮಾಡಿದರೆ ಅವನೊಂದು 5 ವರ್ಷ ಆದಮೇಲಿಂದ ಎಲ್ಲಿರ್ತಾನೆ ಅವನು, ಮತ್ತೆ ಯಾರಾದ್ರೂ ಅವನು ಕೆಲಸ ಹುಡುಕ್ತಿರ್ತಾನೆ. ಸೊ ಅರ್ಥ ಏನು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಆಲ್ರೆಡಿ ದುಡ್ಡಿದೆಯಾ, ಇಫ್ ಯು ಡೋಂಟ್ ಇನ್ವೆಸ್ಟ್ ದಟ್ ಪ್ರಾಪರ್ಲಿ, ಇಫ್ ಯು ಡೋಂಟ್ ಮೇಕ್ ಅಪ್ ಯುವರ್ ಮೈಂಡ್ ಟು ಸ್ಟೇ ಆಸ್ ವೆಲ್ದಿ, ದೆನ್ ಇಟ್ ಬಿಕಮ್ಸ್ ಅ ಡಿಫಿಕಲ್ಟ್ ಟಾಸ್ಕ್. ಯಾಕಂದರೆ ದೊಡ್ಡವರು ಎಲ್ಲ ಹೇಳ್ತಾರೆ, ನಾನು ಅಂಬಾನಿ ಫ್ಯಾಮಿಲಿಲಿ ಹುಟ್ಬಿಡ್ಬೇಕಾಗಿತ್ತು. ಸೊ ಅನಿಲ್ ಅಂಬಾನಿಯವರು ಅದೇ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಲ್ವಾ. ದೊಡ್ಡ ಫಿಲ್ಮ್ ಸ್ಟಾರ್ ಆಗಿಬಿಡ್ಬೇಕಿತ್ತು, ದುಡ್ಡು ಇದ್ಬಿಡೋದು. ಅಮಿತಾಬ್ ಬಚ್ಚನ್ ಅವರು ಅದರಲ್ಲೇ ಇದ್ದಿದ್ದಲ್ವಾ. ಎಲ್ಲರ ಲೈಫು ನಾನು ಹಂಗಾಗ್ಬಿಟ್ಟಿದ್ರೆ ಚೆನ್ನಾಗಿ ಹೋಗ್ಬಿಡ್ತೀನಿ ಅಲ್ಲ. ನಮಗಿರುವಂಥ ರಿಸೋರ್ಸ್ಗಳಿಂದ ನಾವು ಯಾವ ಥರ ಮಲ್ಟಿಪ್ಲೈ ಮಾಡ್ತೀವಿ, ನಮಗಿರುವಂಥ ರಿಸೋರ್ಸ್ಗಳಿಂದ ನಾವು ಯಾವ ರೀತಿ ಅದನ್ನು ಬೆಳೆಸ್ತೀವಿ, ಅದೇ ಜಾಗದಲ್ಲಿ ಹೆಂಗೆ ಉಳ್ಕೊತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಾನು ಹೇಳುವಂಥದ್ದು, ಗೆಟಿಂಗ್ ರಿಚ್ ಆರ್ ಗೆಟಿಂಗ್ ಮನಿ ಈಸ್ ವೆರಿ ವೆರಿ ಈಸಿ, ಭಗವಂತ ಕೊಡ್ತಾನೆ ಅದನ್ನು. ಆದರೆ ಸ್ಟೇಯಿಂಗ್ ದೇರ್ ಟೇಕ್ಸ್ ಅ ಡಿಫ್ರೆಂಟ್ ಡೈಮೆನ್ಷನ್ ಆಫ್ ಥಿಂಕಿಂಗ್ ಆ್ಯಂಡ್ ಇಟ್ ಇಸ್ ಅ ವಿಸ್ಡಮ್. ಎಸ್, ಖಂಡಿತ ಸರ್. ನಿಜವಾಗ್ಲೂ ನಾನಂತೂ ನಿಮ್ಮ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ಸುಮಾರು ವಿಚಾರಗಳನ್ನು ಪ್ರತಿ ಸಲ ತಿಳ್ಕೊತಾ ಇರ್ತೀನಿ. ಖಾಲಿ ನಾನು ಮಾತ್ರ ತಿಳ್ಕೊಳ್ಳೋದಲ್ಲ, ನಮ್ಮ ವೀಕ್ಷಕರಿಗೂ ಕೂಡ ಅದನ್ನು ಪ್ರಸಾರ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ. ಸೊ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದರೆ ನಾನು ಈ ದುಡ್ಡಿನ ಬಗ್ಗೆ ಇರ್ಬೋದು ಅಥವಾ ಈ ಮನಿ ಮ್ಯಾನಿಫೆಸ್ಟೇಷನ್ ಅನ್ನುವಂಥ ಸಬ್ಜೆಕ್ಟನ್ನು ಫಸ್ಟ್ ಟೈಮ್ ನಾವು ತಗೊಂಡಾಗಲೇ, ಇಲ್ಲ ಸರ್ ಇದು ಸುಮಾರು ಜನರಿಗೆ ಹೆಲ್ಪ್ ಆಗುತ್ತಂತ ನಾನು ಅವತ್ತು ನಿಮಗೆ ಹೇಳಿದೆ. ಸೊ ನೀವು ಮೈಸೂರಿಂದ ಇವತ್ತು ನಮ್ಮ ಹೆಗ್ಗದ್ದೆ ಸ್ಟುಡಿಯೋಗೆ ಬೆಂಗಳೂರವರೆಗೆ ಬಂದು ನಾವು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಸವಿಸ್ತಾರವಾದ ಮಾಹಿತಿಯನ್ನು ಕೊಟ್ರಿ. ಸೊ ನಮ್ಮ ಜನಗಳಿಗೂ ಹೆಲ್ಪ್ ಆಗಲಿ ಅಂತ ನಿಮ್ಮ ಕಂಪ್ಲೀಟ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೂಡ ಕೊಟ್ಟಿರ್ತೀನಿ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಈಗ ನಿಮ್ಮ ಸರದಿ, ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸುರೇಶ್ ಶೈವ ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ. ಅವರ ಎಲ್ಲ ಸೈಟ್ಸ್ಗಳ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ. ಅದನ್ನು ಕೂಡ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.